ಆನೇಕಲ್ ತಾಲೂಕಿನ ಚಂದಾಪುರದಿಂದ ಆನೇಕಲ್ನವರೆಗೆ ದ್ವಿಪಥ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. 12.5 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಬಿ. ಶಿವಣ್ಣ ತಾಲೂಕಿನ ಚಂದಾಪುರ, ಬ್ಯಾಗಡದೇನಹಳ್ಳಿ ಮತ್ತು ಪಟ್ಟಣದ ಶಿವಾಜಿ ವೃತ್ತದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು. ಶಾಸಕ ಬಿ. ಶಿವಣ್ಣ ಮಾತನಾಡಿ, ಆನೇಕಲ್ ಚಂದಾಪುರ ರಸ್ತೆಯು ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ. ಹಾಗಾಗಿ ರಸ್ತೆಯನ್ನು ಅಭಿವೃದ್ಧಿಪಡಿಸಲು 12.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಿಸಲಾಗುತ್ತಿದೆ. ಇದರಿಂದಾಗಿ ರಸ್ತೆ ದಟ್ಟಣೆ ಕಡಿಮೆಯಾಗಲಿದೆ ಮತ್ತು ಅಪಘಾತಗಳು ಕಡಿಮೆಯಾಗಲಿವೆ. ಈ ಹಿಂದೆ ಆನೇಕಲ್ನಿಂದ ಬ್ಯಾಗಡದೇನಹಳ್ಳಿಯವರೆಗೆ ದ್ವಿಪಥ ರಸ್ತೆ ಮಾಡಲಾಗಿತ್ತು. ಉಳಿಕೆ ಇದ್ದ ರಸ್ತೆಯನ್ನು ಶೀಘ್ರದಲ್ಲಿ ಅಭಿವೃದ್ಧಿಪಡಿಸಲಾಗುವುದೆಂದರು. ಆನೇಕಲ್ ಪಟ್ಟಣದಲ್ಲಿ ಕೆಲ ದಿನಗಳಿಂದ ರಸ್ತೆ ದಟ್ಟಣೆ ಹೆಚ್ಚಾಗಿದೆ. ಹಾಗಾಗಿ ಆನೇಕಲ್ ಪೊಲೀಸರು ಬಿಗಿ ಕ್ರಮ ವಹಿಸಬೇಕು. ಎಲ್ಲೆಂದರಲ್ಲಿ ಗಾಡಿಗಳನ್ನು ನಿಲ್ಲಿಸುವವರ ವಿರುದ್ಧ ಅಗತ್ಯ ಕ್ರಮ ಜರುಗಿಸಬೇಕು. ರಸ್ತೆ ಡಾಂಬರೀಕರಣ ಮತ್ತು ಅಗಲೀಕರಣ ಸಂದರ್ಭದಲ್ಲಿ ಪೆಟ್ಟಿಗೆ ಅಂಗಡಿಗಳವರಿಗೆ ತೊಂದರೆಯಾಗದಂತೆ ಕಾಮಗಾರಿ ನಡೆಸಬೇಕು. ಡಾಂಬರೀಕರಣದ ನಂತರ ಆನೇಕಲ್ ಚಂದಾಪುರ ರಸ್ತೆಯ ರಸ್ತೆ ಗುಂಡಿಗಳಿಗೆ ಶಾಶ್ವತ ಪರಿಹಾರ ದೊರೆಯುತ್ತದೆ ಎಂದರು. ಏನಿಲ್ಲಪ್ಪ, ಚಂದಾಪುರದಿಂದ ಇಲ್ಲಿ ಆನೇಕಲ್ಲು ಸರ್ಕಲ್ವರೆಗೂ ಇವತ್ತು ಡಬಲ್ ರೋಡು ಸ್ವಲ್ಪ ಹಳ್ಳಿಯಲ್ಲಿ ಅಲ್ಲಿ ಇಲ್ಲಿ ಹಳ್ಳಕೊಳ್ಳುಗಳೆಲ್ಲ ಸ್ವಲ್ಪ ಆಗಿದ್ದಾವೆ. ಅದನ್ನೆಲ್ಲ ಇವಾಗ ಮಾಮೂಲಿ ಇಲ್ಲಿಂದ ಒಟ್ಟಾರೆಯಾಗಿ ಒಂದು 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆನ ಡಾಂಬರೀಕರಣ ಮಾಡಿ ಫಿಕ್ಸ್ ಆಗಿ ಡಾಂಬರೀಕರಣ ಮಾಡಿ ಮತ್ತು ವಿತ್ ಡಬಲ್ ರೋಡು ಇಲ್ಲಿಂದ ಚಂದಾಪುರವರೆಗೂ ವಿತ್ ಲೈಟ್ಸ್ ಮಾಡೋದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಸಂಚಾರ ಮುಕ್ತವಾಗಿರುತ್ತೆ. ಸಂಚಾರ ಮುಕ್ತವಾಗಿ ಹೋಗ್ಬೋದು ಚಂದಾಪುರ ಗಂಟ ಅಂತ. ಬೆಂಗಳೂರಲ್ಲಿ ಅಷ್ಟು ಇದಾಗಿದೆ, ಸಂಚಾರ ಮುಕ್ತ ಇಲ್ಲ. ಇಲ್ಲಿ ಏನು ಮಾಡ್ತೀವಿ ಅಷ್ಟು ಇರ್ತದೆ ಸರ್. ಈಗ ತಳಿ ರಸ್ತೆ ಇನ್ನೂ ನೆನೆಗುದಿಗೆ ಬಿದ್ದಿದೆ. ನೆನೆಗುದಿಗೆ ಬಿದ್ದಿರೋದಲ್ಲಪ್ಪ, ಜನ ಮನೆಗಳವ್ರು ಕೋಪರೇಷನ್ ಮಾಡಿದರೆ ಇಷ್ಟೊತ್ತಿಗೆ ಯಾವತ್ತೋ ರಸ್ತೆ ಆಗಿರೋದು. ಜನ ಅಲ್ಲೆಲ್ಲನೂ ನೇರವಾಗಿ ಹಿಂಗಾಗಿ ನಾವು ಮಾಡಿ ಅದನ್ನು ಪೊಸಿಷನ್ ತಗೊಳಕ್ಕೆ ಆಗಲ್ಲ. ಅವ್ರನ್ನ ಮನವೊಲಿಸಿ ಎಲ್ಲ ಮಾಡ್ತಾ ಇದ್ದೀವಿ. ಅಲ್ಲ, ಈಗ ಕಾಮಗಾರಿ ಒಂದು ಆರಂಭ ಆಗಬೇಕಾದ್ರೆ ಅಲ್ಲಿನ ವಿವಾದಗಳೆಲ್ಲ ಇತ್ಯರ್ಥ ಆದ್ಮೇಲೆ ಕಾಮಗಾರಿ ಆರಂಭ ಆಗಿದ್ದಿದ್ರೆ ಆದ್ರೂ ಕೂಡ ನಾವು ಜನಗಳಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಜಿಲ್ಲೆಯೆಲ್ಲ ಹಾಕ್ಸಿ ಓಡಾಡೋ ಥರ ಮಾಡಿದ್ದೀವಿ. ಇನ್ನೊಂದು 5-6 ಮನೆಗಳಿದ್ದಾವೆ, ಅದೆಲ್ಲನೂ ಡಮ್ಲೇಷನ್ ಆದರೆ ರೋಡ್ ಕ್ಲಿಯರ್ ಅದು ಇಲ್ಲ, ಸ್ವಲ್ಪ ಪೆಂಡಿಂಗ್ ಇದೆ. ಅದು ಸ್ವಲ್ಪ ಕೆರೆ ಕಟ್ಟೆ ಪಕ್ಕದಲ್ಲಿ ಇವರು ESI ಹಾಸ್ಪಿಟಲ್ ನಡೀತಾ ಇದೆಯಲ್ಲ, ಅದು ಅವ್ರ ಹತ್ರ ಮಾತಾಡಿ ಅದು ಕ್ಲಿಯರ್ ಮಾಡಬೇಕು. ಆಮೇಲೆ